ನೋಡಿ, ಬೆಂಗಳೂರಿನಲ್ಲಿ ಸಿನಿಮೀಯ ರೀತಿಯಾದಂತಹ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಬೆಳಕಿಗೆ ಬಂದಿದೆ. ಬಹಳ ಪ್ರೀತಿ ಮಾಡಿದ್ದ ಯುವಕ ಯುವತಿನ, ಆದರೆ ಕೈ ಕೊಟ್ಟು ಮತ್ತೊಬ್ಬನ ಕೈ ಹಿಡಿದಿದ್ದಾಳೆ ಈ ಮಾಯಾಂಗನೆ. ಸಮಸ್ಯೆ ಅದಲ್ಲ, ಹಲ್ಲೆ ಮಾಡಿಸಿದ್ದು ಸಮಸ್ಯೆ. ಮದುವೆಗೆಲ್ಲ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಬ್ರು. ಆಮೇಲೆ ಬೇರೆಯವನ ಜೊತೆ ಪರಾರಿಯಾಗಿರೋದಿಕ್ಕೆ ಲೈಫ್ ಲಾಂಗ್ ಜೊತೆಗಿರ್ತೀನಿ ಅಂತ ಕೈ ಹಿಡ್ಕೊಂಡು ಓಡಾಡ್ದವಳು ಅರ್ಧದಲ್ಲೇ ಜೂಟಾದ್ಲು. ಬೆಂಗಳೂರಿನಲ್ಲೊಂದು ನೇಪಾಳಿ ಟ್ರಯಾಂಗಲ್ ಲವ್ ಸ್ಟೋರಿ. ಮದುವೆಗೆಲ್ಲ ತಯಾರಿ ಮಾಡಿಕೊಂಡು ಪ್ಲಾನ್ ಮಾಡಿದ್ರಲ್ಲ ಫ್ಯೂಚರ್ನ, ಆ ಲವ್ವರ್ಗೆ ಕೈ ಕೊಟ್ಟು ಬೇರೆ ಬಾಯ್ ಫ್ರೆಂಡ್ ಜೊತೆ ಜೂಟಾದ್ಲು. ಅದಕ್ಕೆ ಮೊದಲ ಬಾಯ್ ಫ್ರೆಂಡ್ ಪ್ರಶ್ನೆ ಮಾಡ್ತಾನೆ, ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು ಅಂತ. ಅದಕ್ಕೆ ಎರಡನೇ ಲವ್ವರ್ ಕೇಳ್ಬಿಟ್ಟು ಗೂಸಾ ಕೊಡ್ಸಿರೋದು ಈ ಲೇಡಿ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ಮೊದಲ ಬಾಯ್ ಫ್ರೆಂಡ್ ಜೊತೆಗೆ ಈಕೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದು, ಮದುವೆಗೂ ಪ್ಲಾನ್ ಮಾಡಿದ್ರು. ಫ್ಯೂಚರ್ ಹಂಗಿರಬೇಕು, ಹಿಂಗಿರಬೇಕು, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಇಷ್ಟರಲ್ಲೇ ಒಬ್ಬನ ಎಂಟ್ರಿ ಆಗುತ್ತೆ, ನೇಪಾಳದವನು. ಆ ಲೇಡಿ ಹೆಸರು ಸಂಧ್ಯಾ ಅಂತ. ಯಾವಾಗ ನೇಪಾಳದ ಯುವಕ ಎಂಟ್ರಿ ಕೊಡ್ತಾನೋ, ತಲೆ ಕೆಡಿಸಿ ಪ್ರೀತಿಯ ಬುಟ್ಟಿಗೆ ಬೀಳಿಸ್ಬಿಡ್ತಾನೆ. ಆ ನೇಪಾಳದ ಯುವಕನ ಹೆಸರು ವಿಕಾಸ್ ಅಂತ. ಮೊದಲ ಬಾಯ್ ಫ್ರೆಂಡ್ ಹೆಸರು ಲೋಕೇಶ. ಈ ಸಂಧ್ಯಾ ಮತ್ತು ಲೋಕೇಶ ಫಸ್ಟ್ ಲವ್ ಮಾಡ್ತಾ ಇರ್ತಾರೆ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ, ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ, ಕೈ ಹಿಡ್ಕೊಂಡು ಓಡಾಡಿರ್ತಾರೆ. ಆಮೇಲೆ ವಿಕಾಸ್ ಅನ್ನೋ ನೇಪಾಳದ ಯುವಕ ಎಂಟ್ರಿ ಕೊಟ್ಟ ಮೇಲೆ ಆ ಸಂಧ್ಯಾ ತಲೆ ಕೆಡಿಸಿ ಬುಟ್ಟಿಗೆ ಬೀಳಿಸ್ಕೊಂಡು ಬ್ರೇಕಪ್ ಮಾಡಿಸ್ಬಿಡ್ತಾನೆ ಮೊದಲ ಬಾಯ್ ಫ್ರೆಂಡ್ ಜೊತೆಗೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಮೊದಲ ಬಾಯ್ ಫ್ರೆಂಡ್ ಲೋಕೇಶ. ಅದಕ್ಕೆ ಎರಡನೇ ಬಾಯ್ ಫ್ರೆಂಡ್ ವಿಕಾಸ್ಗೆ ಹೇಳ್ಬಿಟ್ಟು ಹೊಡೆಸ್ಬಿಟ್ಟಿರೋದು ಎರಡನೇ ಬಾಯ್ ಫ್ರೆಂಡ್ಸ್ಗಳಿಂದ. ಮೊದಲಿಗೆ ಲೋಕೇಶ್ನ ಬೈಕು, ಪರ್ಸು, ಮೊಬೈಲು ಎಲ್ಲ ತಗೊಂಡು ಎಸ್ಕೇಪ್ ಆಗಿರ್ತಾರೆ. ಆಮೇಲೆ ಮೊಬೈಲ್ ವಾಪಸ್ ಕೊಡ್ತೀನಿ ಬಾ ಅಂತೇಳಿ ಪುಸಲಾಯಿಸಿ ಕರೆಸ್ಕೊಂಡು ಹೊಡೆದಾಕಿರೋದು. ನೋಡಿ, ಬ್ಯಾಂಡೇಜ್ ಸುತ್ಕೊಬಂದಿದ್ದಾನೆ. ಲೋಕೇಶ್ಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಸಿದ್ದಾನೆ ಈ ವಿಕಾಸ್ ಅನ್ನೋನು. ಅವನ ಫ್ರೆಂಡ್ಸು ಹೊಡೆದಿರೋದು. ಚಾಕು, ಸ್ಕ್ರೂ ಡ್ರೈವರ್, ಇದರಿಂದ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು. ಸದ್ಯ ಈಗ ಪೊಲೀಸರು ಆರೋಪಿ ವಿಕಾಸ್ನನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ. ನೋಡಿ, ಮೆಸೇಜ್ಗಳ ಒಂದಷ್ಟು ಸ್ಕ್ರೀನ್ಶಾಟ್ಸ್ಗಳಿದ್ದಾವೆ ಇಲ್ಲಿ. ಪಾಪ ಅಂತ ಅನ್ಸುತ್ತೆ, ಬಟ್ ಏನು ಮಾಡೋದು. ನನಗೆ ಮೊಬೈಲ್ ತಗೊಳ್ಳಿ ಅಂತ ಹೇಳ್ದ, ಕರಿ ಬಂದ, ಅಟ್ಯಾಕ್ ಆಗಿದ್ದು. ಒಂದ್ಸಲಿ ಕ್ಯಾಮ್ರಾ ಚೆಕ್ ಮಾಡಿ ಆಮೇಲೆ ಕಾಲ್ ಮಾಡಿ ಆಂಟಿ ನನಗೆ. ಅಂಗಡಿ ಒಳಗಡೆ ಪ್ರಾಬ್ಲಮ್ ಆಗುತ್ತಂತ ಆಮೇಲೆ ನಾನು ಆಚೆ ಬಂದು ಏನು ಮಾತಾಡಿಲ್ಲ. ಫುಲ್ ಫೈಟಿಂಗ್ ನನಗೆ ಚಾರ್ಜ್ ಹಾಕಿದ್ದು. ಆಮೇಲೆ ನನ್ನ ಮೊಬೈಲ್ OnePlus ಇಂದ 1 ತಿಂಗಳಾಗಿಲ್ಲ. ಇದು OnePlus ಮೊಬೈಲ್ ಕಳ್ತನ ಮಾಡಿ ತಗೊಂಡಿದ್ರು. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಜೊಕ್ಕೂರಲ್ಲಿ ಮೊಬೈಲ್ ಕೊಡ್ತೀನಿ ಬಾ ಅಂತ ಹೇಳ್ದೆ ನನಗೆ. ಆಯಿತಾ, ನಾನು 3 ಗಂಟೆಗೆ ಬಂದಿದ್ದೇನೆ. ಇಲ್ಲಿ 3 ಗಂಟೆಯಿಂದ 6 ಗಂಟೆ ಟೈಮ್ ಆಗಿದ್ದು, ಇನ್ನೂ ಕೊಟ್ಟಿಲ್ಲ. ಆಮೇಲೆ ಕೊಡ್ತೀನಿ ಅಂತ ಈ ಥರ ಫುಲ್ ಪ್ಲಾನಿಂಗ್ ಇತ್ತು. ಹುಡುಗ ಬರ್ತೀವಿ ಟೈಮ್ ಆಗಿದೆ, ಇದಕ್ಕೆ ನನಗೆ ಆಮೇಲೆ ಕೊಡ್ತೀನಿ ಈ ಥರ ಹೇಳಿ ಫುಲ್ 6:30-7 ಗಂಟೆ ಆಗಿದ್ದು. ಆಮೇಲೆ 6 ಗಂಟೆ 7 ಗಂಟೆಗೆ ಫುಲ್ ಇದು ಹುಡುಗ ಬನ್ನಿ 10-11 ಜನದಿಂದ ಮೇಲೆ ಇತ್ತು. ಫುಲ್ ಕುಕ್ರಿ, ಆಮೇಲೆ ಇದು ನೈಫ್ ಎಲ್ಲ, ಇದು ಪಂಚ್ ಇತ್ತು ಎಲ್ಲ ಇದು ಯೂಸ್ ಮಾಡಿ ಇಲ್ಲಿ ಒಂದು ಇದೆ, ಇಲ್ಲಿ ಒಂದು ಇದೆ, ಆಮೇಲೆ ಇಲ್ಲಿ ಒಂದು ಇದೆ, ಆಮೇಲೆ ಇಲ್ಲಿದೆ. ಅಂಗಡಿ ಒಳಗಡೆ ಪ್ರಾಬ್ಲಮ್ ಆಗುತ್ತಂತ ಆಮೇಲೆ ನಾನು ಆಚೆ ಬಂದು ಮಾತಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲಿಂದ ಶುರುವಾಯಿತು, ಎಲ್ಲಿ ತನಕ ಬಂದು ನಿಂತಿದೆ ಈಗ? ಓಕೆ, ಟೆಕ್ನಿಕಲ್ ಇಶ್ಯೂ, ಮತ್ತೆ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ಚಾಟಿಂಗ್, ಅದು ಇನ್ಸ್ಟಾದಲ್ಲಿ ಚಾಟ್ ಮಾಡಿರೋದು ಎರಡನೇ ಬಾಯ್ ಫ್ರೆಂಡ್ ಜೊತೆಗೆ ಅಂತ ಅನ್ಸುತ್ತೆ. ಯಾಕಂದರೆ ಚಾಟ್ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಅವನಿಗೆ ಅಂದರೆ ಮೊದಲ ಬಾಯ್ ಫ್ರೆಂಡ್ ಇರ್ತಾನಲ್ಲ, ಅವನನ್ನು ಬರೋಕ್ಕೆ ಹೇಳು ನಾಳೆಗೆ ಅಂತ ಹೇಳ್ತಾನೆ ಅವನು. ಅದಕ್ಕೆ ಆಲ್ರೆಡಿ ಹೇಳಿದ್ದೀನಿ ಬರ್ತಾನೆ ನಾಳೆ ಅಂತ ಹೇಳಿದ್ದಾರೆ. ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಟೆನ್ಷನ್ ಆಗಿಬಿಟ್ಟಿದೆ, ಊಟ ಸೇರ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಮೆಸೇಜ್ ಹಾಕಿದಲ್ಲ. ಚಾಟಿಂಗ್ ಲಿಸ್ಟ್ ನೋಡಿ, ಕ್ಲೀನಾಗಿ ಏನೋ ದೊಡ್ಡ ಕ್ರೈಮ್ ಮಾಡಿಬಿಟ್ಟವನು ಅನ್ನೋ ಥರ. ಮಾಡಿದ್ದು ಪ್ರೀತಿ, ಕ್ರೈಮ್ ಅಲ್ಲ. ಅದಕ್ಕೆ ಇಷ್ಟರ ಮಟ್ಟಿಗೆ ಹಲ್ಲೆ ಮಾಡೋದು, ಪ್ರಾಣ ಹೋಗೋ ಮಟ್ಟಿಗೆ. ಅಟೆಂಪ್ಟ್ ಮರ್ಡರ್ ಕೇಸ್ ಇವನ ಮೇಲೀಗ.
ಈಗ ಪೊಲೀಸರು ಲಾಕ್ ಮಾಡ್ಕೊಂಡಿದ್ದಾರೆ, ಜೈಲಿಗಟ್ಟಿದ್ದಾರೆ, ನೋಡ್ಬೇಕೇನಾಗುತ್ತೆ ಅಂಥೇಳಿ. ನೋಡಿ ಫೋಟೋಸ್ಗಳು ಒಂದಷ್ಟು ಗಮನಿಸ್ತಾ ಇದ್ದೀರಿ, ಅದಾದಮೇಲೆ ರಕ್ತ ಬರಂಗೆ ಹೊಡೆದಿರೋದು ನೋಡಿ ಗಮನಿಸ್ತಾ ಇದ್ದೀರಿ. ಇಲ್ಲಿದೆ ಆಮೇಲೆ ಇಲ್ಲಿ ನಾವು उधर नहीं है, इधर नहीं है, इधर नहीं, इधर से इधर इधर से इधर से इधर 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 सिस्टर ये दोनों एक मिनट उधर नहीं है, इधर नहीं है, इधर नहीं, इधर है इधर से इधर से ಆಗಿದೆ ಇಲ್ಲಿ. ಆಮೇಲೆ ಇಲ್ಲಿ ಫುಲ್ ನೈಫಲ್ಲಿ ಇಲ್ಲಿ ಪಿಸ್ಕೋ ಸ್ಕ್ರೂ ಡ್ರೈವರ್ ನನಗೆ ಮೊಬೈಲ್ ತಗೊಳ್ಳಿ ಅಂತ ಹೇಳ್ದ, ಕರಿ ಬಂದ, ಅಟ್ಯಾಕ್ ಆಗಿದ್ದು. ಒಂದ್ಸಲಿ ಕ್ಯಾಮ್ರಾ ಚೆಕ್ ಮಾಡಿ ಆಮೇಲೆ ಕಾಲ್ ಮಾಡಿ ಆಂಟಿ ನನಗೆ. ಫಸ್ಟ್ ಕ್ಯಾಮ್ರಾ ಚೆಕ್ ಮಾಡಿ. ओ माय गॉड. ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈ ಟ್ರಯಾಂಗಲ್ ಲವ್ ಸ್ಟೋರಿ ಕೇಳ್ತಾ ಇದ್ದೆ, ಇದ್ರ ಬಗ್ಗೆ ಎಲ್ಲಿಂದ ಶುರುವಾಯಿತು, ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ? ಶರತ್, ಏನಂತ ಹೇಳಿದ್ರೆ, ಒಂದು ನೇಪಾಳದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸಂಧ್ಯಾ ಮತ್ತು ಈ ಒಬ್ಬ ಪ್ರೇಮಿ ಏನಿರ್ತಾನೆ, ಈ ಇಬ್ಬರು ಕೂಡ ನೇಪಾಳದಲ್ಲೇ ಇರ್ತಾರೆ. ಇದ್ದಂಥ ಸಂದರ್ಭದಲ್ಲೂ ಕೂಡ ಇಬ್ರಿಗೂ ಸಾಕಷ್ಟು ಕಡೆ ಪರಿಚಯ ಆಗಿರುತ್ತೆ. ಇಬ್ಬರನ್ನು ಆಕೆಯನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಮನೆ ಮಾಡಿಕೊಟ್ಟಿರ್ತಾನೆ. ಅವರ ಪೋಷಕರನ್ನು ಕೂಡ ಇವನ್ನೇ ಪಾಲನೆ ಮಾಡ್ತಿರ್ತಾನೆ. ಆಕೆಗೆ ಒಂದು ಮನೆಯನ್ನು ಕೂಡ ಮಾಡಿಕೊಟ್ಟಿರ್ತಾನೆ. ಈ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಈತನೇ ಹೊಂದಿರ್ತಾನೆ. ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇಬ್ಬರು ಕೂಡ ಲೀವಿಂಗಲ್ಲಿ ಇರ್ತಾರೆ. ಸುಮಾರು 8 ತಿಂಗಳ ಕಾಲ ಇದೇ ರೀತಿ ಇರಬೇಕಾದ್ರೆ ಈ ಸಂಧ್ಯಾ ಅನ್ನುವಂಥ ಯುವತಿ ಏನಿದ್ದಾಳೆ, ಈಕೆ ಬೇರೆ ಒಬ್ಬನ ಜೊತೆ ಒಂದು ಕನೆಕ್ಟ್ ಆಗುತ್ತೆ, ಅಂದರೆ ವಿಕಾಸ್ ಕುಮಾರ್ ಎನ್ನುವಂಥ ಜೊತೆ ಒಂದು ಕನೆಕ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇವನ ಲೋಕೇಶ್ ಅಂತ ಏನಿದ್ದಾನೆ, ಆ ಒಂದು ಪ್ರೇಮಿ ಏನಿದ್ದಾನೆ, ಅವನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಆತ ಕೂಡ ಕುಪಿತಗೊಂಡು ಮಾನಸಿಕವಾಗಿ ನೊಂದಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಆಕೆಯನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಈ ವಿಕಾಸ್ ಕುಮಾರ್ ಜೊತೆ ಈಕೆ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಆತ ಕೊಡಿಸಿದಂಥ OnePlus ಫೋನ್ ಏನಿರುತ್ತೆ ಮತ್ತು ಗಾಡಿಯನ್ನು ಕೂಡ ಆಕೆ ಹೆಸರಲ್ಲೇ ಕೊಟ್ಟಿರ್ತಾನೆ. ಸೊ ಫೋನು, ಹಣ ಮತ್ತು ಮೊಬೈಲ್ ಸೇರಿದಂತೆ ಚಿನ್ನಾಭರಣಗಳನ್ನು ಎಲ್ಲವನ್ನು ಕದ್ದುಕೊಂಡು ಆಕೆ ಎಸ್ಕೇಪ್ ಆಗಿರ್ತಾಳೆ. ಆ ಸಂದರ್ಭದಲ್ಲಿ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಈಕೆಯನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆಕೆ ಸಿಗೋದಿಲ್ಲ. ಆಗ ಕೊನೆಗೆ ಒಂದು ಸಾರಿ ವಿಕಾಸ್ ಕುಮಾರ್ ಕೂಡ ಈ ಲೋಕೇಶ್ಗೆ ಕಾಲ್ ಮಾಡಿ, ನಿನ್ನ ವಸ್ತುಗಳೇನಿದೆ ಅದನ್ನು ತೆಗೆದುಕೊಂಡು ಹೋಗುವಂತ ಹೇಳಿ ಕರೆ ಮಾಡ್ತಾನೆ. ಆಗ ಜಕ್ಕೂರ್ ಬಳಿ ಕರೆಸ್ಕೊಂಡು ಸೊ ಅವನ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ. ಈ ವಿಕಾಸ್ ಮತ್ತು ಸುನೀಲ್ ಎನ್ನುವಂತಹ ಅವನು ಸೇರಿದಂತೆ ಅವನ ಸಹಚರ ಸುಮಾರು 8 ಜನರು ಕೂಡ ಇವನ ಮೇಲೆ ಚಾಕು ಮತ್ತು ಸ್ಕ್ರೂ ಡ್ರೈವರ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಬ್ಲೀಡ್ ಆಗುತ್ತೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾನೆ. ಅಂದರೆ ಕುತ್ತಿಗೆ ಭಾಗ ಇರ್ಬೋದು, ಎದೆ ಭಾಗಕ್ಕೆ ಸೇರಿದಂತೆ ಎಲ್ಲ ಕೂಡ ಹಲ್ಲೆ ಮಾಡ್ತಾನೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಮೃತಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧನ ಮಾಡಿ ಈಗ ಜೈಲಿಗಟ್ಟಿದ್ದಾರೆ. ಅಂದರೆ ಇವತ್ತಿಗಾಗಿ ಎಲ್ಲವನ್ನ ಈತ ತ್ಯಾಗ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏನಿದ್ದಾಳೆ, ಇವನ ಪ್ರೀತಿಯನ್ನು ತೊರೆದು ಇನ್ನೊಬ್ಬನ ಜೊತೆ ಹೋಗಿ ಸದ್ಯಕ್ಕೆ ಆತನನ್ನು ಹತ್ಯೆ ಮಾಡುವಂತಕ್ಕೆ ಹೋಗಿರೋದು ಮಾತ್ರ ನಿಜಕ್ಕೂ ದುರಂತನ ಅಂತ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.